ನೀವು ಪ್ರತಿದಿನ ಮಲಗುತ್ತೀರಾ? ಆದರೆ ಸರಿಯಾದ ರೀತಿಯಲ್ಲಿ ಮಲಗುತ್ತೀರಾ? ಆಧ್ಯಾತ್ಮಿಕವಾಗಿ ತಪ್ಪಾಗಿ ಮಲಗುವುದು ನಿಮ್ಮ ಮನಸ್ಸಿನ ಶಾಂತಿ, ಪಾಸಿಟಿವ್ ಎನರ್ಜಿ ಮತ್ತು ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಇಂದು ಮಲಗುವ ಮೊದಲು ಈ 7 ವಿಷಯಗಳನ್ನು ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ನಮಸ್ಕಾರ ಸ್ನೇಹಿತರೆ. ನಾವು ದಿನಪೂರ್ತಿ ಕೆಲಸ ಮಾಡುತ್ತೇವೆ, ಸ್ಟ್ರೆಸ್ ತೆಗೆದುಕೊಳ್ಳುತ್ತೇವೆ, ಹಲವಾರು ಜನರನ್ನು ಭೇಟಿ ಮಾಡುತ್ತೇವೆ. ಇದರ ಪರಿಣಾಮವಾಗಿ ನಮ್ಮ ಮನಸ್ಸು ನೆಗೆಟಿವ್ ಎನರ್ಜಿಯಿಂದ ತುಂಬಿರಬಹುದು. ಆದ್ದರಿಂದ ರಾತ್ರಿ ಮಲಗುವ ಸಮಯವನ್ನು ಆಧ್ಯಾತ್ಮಿಕವಾಗಿ ತುಂಬ ಪವಿತ್ರ ಸಮಯ ಎಂದು ಹೇಳಲಾಗುತ್ತದೆ. ಮೊದಲನೆಯದು, ಮನಸ್ಸನ್ನು ಶಾಂತಗೊಳಿಸಿ. ಮಲಗುವ ಮೊದಲು ಜಗಳ, ಕೋಪ ಅಥವಾ ದುಃಖದ ವಿಚಾರಗಳನ್ನು ಯೋಚಿಸಬೇಡಿ. ಅದರ ಬದಲು 2 ನಿಮಿಷ ಕಣ್ಣು ಮುಚ್ಚಿ ಡೀಪ್ ಬ್ರೀದಿಂಗ್ ಮಾಡಿ. ಎರಡನೆಯದು, ದೇವರ ಸ್ಮರಣೆ ಮಾಡಿ. ನಿಮಗೆ ಯಾವ ದೇವರ ಮೇಲೆ ಭಕ್ತಿ ಇದೆಯೋ ಅವರ ಹೆಸರನ್ನು ಮನಸ್ಸಿನಲ್ಲಿ ಜಪಿಸಿ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಅಥವಾ ನಿಮಗೆ ಇಷ್ಟವಾದ ಮಂತ್ರವನ್ನು ನಿಧಾನವಾಗಿ ಹೇಳಿ. ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮೂರನೆಯದು, ಕ್ಷಮಿಸಿ ಮತ್ತು ಕ್ಷಮೆ ಕೇಳಿ. ಯಾರ ಮೇಲಾದರೂ ಕೋಪ ಇದ್ದರೆ ಮನಸ್ಸಿನಲ್ಲೇ ಅವರನ್ನು ಕ್ಷಮಿಸಿ. ಮತ್ತು ನೀವು ಯಾರಿಗಾದರೂ ನೋವು ಕೊಟ್ಟಿದ್ದರೆ ದೇವರ ಮುಂದೆ ಕ್ಷಮೆ ಕೇಳಿ. ಇದರಿಂದ ಮನಸ್ಸು ಹಗುರವಾಗುತ್ತದೆ. ನಾಲ್ಕನೆಯದು, ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಮಲಗುವ ಮುನ್ನ ಕನಿಷ್ಠ 30 ನಿಮಿಷ ಮೊಬೈಲ್ ಅಥವಾ ಸೋಷಲ್ ಮೀಡಿಯಾಯಿಂದ ದೂರವಿರಿ. ಅದರ ಬದಲು ಒಳ್ಳೆಯ ಪುಸ್ತಕ ಓದಿ ಅಥವಾ ಭಜನೆ ಕೇಳಿ. ಐದನೆಯದು, ಕೃತಜ್ಞತೆ ವ್ಯಕ್ತಪಡಿಸಿ. ಇಂದು ನಿಮಗೆ ಸಿಕ್ಕ ಒಳ್ಳೆಯ ಸಂಗತಿಗಳಿಗಾಗಿ ದೇವರಿಗೆ ಧನ್ಯವಾದ ಹೇಳಿ. ಗ್ರ್ಯಾಟಿಟ್ಯೂಡ್ ಮನಸ್ಸನ್ನು ಪಾಸಿಟಿವ್ ಆಗಿ ಇಡುತ್ತದೆ. ಆರನೆಯದು, ಸ್ವಚ್ಛವಾದ ಸ್ಥಳದಲ್ಲಿ ಮಲಗಿ. ನಿಮ್ಮ ಬೆಡ್ರೂಮ್ ಮತ್ತು ಹಾಸಿಗೆಯನ್ನು ಸ್ವಚ್ಛವಾಗಿಡಿ. ಸ್ವಚ್ಛತೆ ಮನಸ್ಸಿನ ಶಾಂತಿಗೂ ಸಹಾಯ ಮಾಡುತ್ತದೆ. ಏಳನೆಯದು, ಒಳ್ಳೆಯ ಯೋಚನೆಯೊಂದಿಗೆ ಕಣ್ಣು ಮುಚ್ಚಿ. ನಾಳೆ ನನ್ನ ಜೀವನ ಇನ್ನಷ್ಟು ಉತ್ತಮವಾಗಲಿದೆ, ದೇವರು ನನ್ನ ಜೊತೆ ಇದ್ದಾನೆ. ಇಂತಹ ಪಾಸಿಟಿವ್ ಥಾಟ್ಸ್ ಜೊತೆಗೆ ಮಲಗಿರಿ. ಸ್ನೇಹಿತರೆ, ಆಧ್ಯಾತ್ಮಿಕವಾಗಿ ಮಲಗುವುದು ಎಂದರೆ ಯಾವುದೇ ಮ್ಯಾಜಿಕ್ ಅಲ್ಲ. ಅದು ಮನಸ್ಸನ್ನು ಶಾಂತಗೊಳಿಸುವ, ಕೃತಜ್ಞತೆಯಿಂದ ಬದುಕುವ ಮತ್ತು ಒಳ್ಳೆಯ ಚಿಂತನೆಯೊಂದಿಗೆ ದಿನವನ್ನು ಮುಗಿಸುವ ಅಭ್ಯಾಸ. ಈ ಅಭ್ಯಾಸವನ್ನು ಪ್ರತಿದಿನ ಫಾಲೋ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಆತ್ಮವಿಶ್ವಾಸ ಮತ್ತು ಪಾಸಿಟಿವ್ ಎನರ್ಜಿ ಹೆಚ್ಚಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಸ್ಪಿರಿಚುವಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.